ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಯಾವ ರೀತಿಯಾಗಿ ಉಡಿಸೋದು ಲಕ್ಷ್ಮೀ ದೇವಿಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲು ನಾನು ಒಂದು ಸೀರೆನ ತೊಗೊಂಡು ಮಧ್ಯದಲ್ಲಿ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ನರ್ಗೆನ ಮಾಡ್ತಾಯಿದ್ದೀನಿ. ನರ್ಗೆ ಮಾಡಿಬಿಟ್ಟು ಕ್ಲಿಪ್ನ ಹಾಕಬೇಕು. ನೀಟಾಗಿ ನೋಡಿ, ಇದೇ ರೀತಿಯಾಗಿ ನರ್ಗೆನ ಮಾಡ್ಕೊಬೇಕು. ನರ್ಗೆ ಎಲ್ಲ ಮಾಡಿದ್ಮೇಲೆ ನಾವು ಸ್ವಲ್ಪ ಬಟ್ಟೆನ ಬಿಡ್ಕೊಂಡು ಸೆರಗು ಮಾಡ್ಕೋಬೇಕು. ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇಷ್ಟು ನೀಟಾಗಿ ಸಮನಾಗಿ ಬರಬೇಕು. ನಾನು ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಎರಡು ಹತ್ರ ಹಾಕಿದ್ದೀನಿ, ಯಾಕಂದರೆ ಬಿಚ್ಕೊಳ್ಳುತ್ತೆ ನರ್ಗೆ ಅಂತ. ಉಡ್ಸೋಬೇಕಾದ್ರೆ ತೆಗಿಬೋದು. ಇವಾಗ ನೋಡಿ, ನಾನು ಸೆರಗು ಮಾಡ್ಕೊಳ್ತಿದ್ದೀನಿ. ಬೇಗನೆ ಉಡಿಸ್ಬೋದು ಈ ರೀತಿಯಾಗಿ. ನೋಡಿ, ಇವಾಗ ಸೆರಗು ಕೂಡ ರೆಡಿ ಆಯಿತು. ಅಲ್ಲಿ ಪಿನ್ ಹಾಕ್ಕೊಳ್ತಿದ್ದೀನಿ, ಬಿಚ್ಕೊಳ್ಬಾರ್ದು ಅಂತ. ದೇವರಿಗೆ ಯೂಸ್ ಮಾಡಬೇಕಾದ್ರೆ ನೀವು ಹೊಸ ಪಿನ್ಗಳನ್ನು ಯೂಸ್ ಮಾಡಿ. ಇವಾಗ ನರ್ಗೆ ಕೂಡ ಸೆರಗು ಕೂಡ ರೆಡಿ ಆಯಿತು. ಬನ್ನಿ, ಇವಾಗ ಯಾವ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಸೀರೆನ ಉಡಿಸೋದು ಅಂತ ನೋಡೋಣ. ಮೊದಲು ನಾನು ಒಂದು ಚೇರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿದ್ದೀನಿ. ನಾವು ಈ ಬಾಕ್ಸ್ ಇಟ್ಟಿದ್ದೀನಲ್ಲ, ಅದರೊಳಗಡೆ ಅಕ್ಕಿನ ಹಾಕ್ಕೊಳ್ಬೋದು ನೀವು ಹಬ್ಬದ ದಿನ. ನಾನು ಹಾಗೆ ತೋರಿಸ್ತಿದ್ದೀನಲ್ಲ, ಅದಕ್ಕೋಸ್ಕರ ಏನೂ ಹಾಕಿಲ್ಲ. ನೋಡಿ, ನರ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದು ಬಾಕ್ಸ್ ತೊಗೊಂಡಿದ್ನಲ್ಲ, ಅದರೊಳಗಡೆ ಎಲ್ಲ ನರ್ಗೆ ಹಾಕಿ ಸ್ವಲ್ಪ ಅಗಲವಾಗಿ ಇದು ಮಾಡ್ತಾಯಿದ್ದೀನಿ. ನರ್ಗೆ ಎಲ್ಲ ಸರಿ ಮಾಡ್ತಿದ್ದೀನಿ. ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನರ್ಗೆ ಎಲ್ಲ ಈ ರೀತಿಯಾಗಿ ಉಡಿಸಿದ್ರೆ. ಸೆರಗನ್ನ ಬಿಟ್ಟಿದ್ದೀನಿ ನಾನು. ಇವಾಗ ಮೊದಲು ಅದ್ರ ಮೇಲೆ ಚಂಬು, ನಾವು ಕಳಸಕ್ಕೆ ನೀರು ಹಾಕಿರ್ತೀವಲ್ಲ, ಆ ಚಂಬನ್ನ ತೊಗೋಬೇಕು. ಹಿತ್ತಾಳೆದು ಇಲ್ಲ ಅಂತ ಅಂದರೆ ತಾಮ್ರದ್ದು, ಬೆಳ್ಳಿದೆಲ್ಲ ತೊಗೋಬೋದು. ಸ್ಟೀಲಿಂದ ಇಡಬಾರ್ದು. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಒಂದು ಕೋಲನ್ನ ಕಟ್ಟಿದ್ದೀನಿ. ಬ್ಲೌಸ್ ಪೀಸ್ ತೊಗೋಬೇಕು ಒಂದು ಹೊಸದು. ಅದಕ್ಕೆ ಮ್ಯಾಚ್ ಆಗೋ ಕಲರ್ ಇದ್ರೂ ನಡೆಯುತ್ತೆ. ನೋಡಿ, ಈ ಥರ ಚಂಬಿಗೆ ಉಡಿಸ್ಬಿಟ್ಟು ಹಿಂದ್ಗಡೆ ಪಿನ್ನ ಹಾಕಿದ್ದೀನಿ. ಇವಾಗ ಸೆರಗನ್ನ ಹಾಕಬೇಕು. ಅದರಲ್ಲಿ ನೀರು ಒಬ್ಬೊಬ್ಬರು ಅಕ್ಕಿ ಹಾಕಿರ್ತಾರೆ, ನಾವು ನೀರು ಹಾಕ್ತೀವಿ ಚಂಬಿಗೆ. ಇವಾಗ ತೋರಿಸ್ತಾ ಇರೋದ್ರಿಂದ ನಾನೇನು ಹಾಕಿಲ್ಲ, ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಹಾಕ್ಬಿಟ್ಟು ಒಂದು ಸರಿ ಮಾಡಿಕೊಂಡು ಪಿನ್ ಹಾಕ್ತೀನಿ. ಈ ರೀತಿಯಾಗಿ ಕೋಲ್ ಕಟ್ಟಿದರೆ ಹೂವು ಹಾಕೋದಕ್ಕೂ ಚೆನ್ನಾಗುತ್ತೆ, ಸೆರಗು ಹಾಕೋಕ್ಕೂ ಕೂಡ ಚೆನ್ನಾಗುತ್ತೆ. ನೋಡಿ, ಸೀರೆ ಉಡ್ಸಾಯಿತು. ಇವಾಗ ನಾನು ಸೊಂಟದ ಪಟ್ಟಿ ಕಟ್ತಾ ಇದ್ದೀನಿ. ಸೊಂಟದ ಪಟ್ಟಿನ ಕಟ್ಬಿಟ್ಟು ಸರ ಎಲ್ಲ ಹಾಕಿ ಕಾಯೆಲ್ಲ ಇಟ್ಟು ಕಳ್ಸೋಕೆ ಕೂರಿಸಿದ್ರೆ ರೆಡಿ ಮಾಡಿದರೆ ಆಯಿತು. ನಾನು ತೋರಿಸೋದಕ್ಕೋಸ್ಕರ ಅಲ್ವಾ, ಹಾಗೆ ಸುಮ್ಮನೆ ಮಾಡಿ ನೀರೆಲ್ಲ ಏನು ಹಾಕಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ನೀರೆಲ್ಲ ಹಾಕಿ ಇಡ್ತೀನಿ. ನೋಡಿ, ಇವಾಗ ಒಂದು ಕಾಯಿ ಇಟ್ಟು ಮುಖವಾಡ ಹಾಕ್ತಿದ್ದೀನಿ. ಮುಖವಾಡ ಸ್ವಲ್ಪ ಇದಕ್ಕಿಂತ ದೊಡ್ಡದಿದ್ದರೆ ಅದನ್ನು ಕೂಡ ಹಾಕ್ಬೋದು, ಬೆಳ್ಳಿದಿದ್ದರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಈ ಥರದ್ದು ಕೂಡ ಹಾಕ್ಬೋದು. ಇವಾಗ ಕಿವಿಗೆ ಹತ್ರ ಹೋಲ್ ಮಾಡಿಸಿದ್ದೆ ನಾನು. ಹೋಲ್ ಇರೋದೇ ಸಿಗುತ್ತೆ ಇವಾಗೆಲ್ಲ. ಕಿವಿದು ಹಾಕ್ತಿದ್ದೀನಿ. ನೋಡಿ, ರೆಡಿ ಆಯಿತು. ಎಷ್ಟು ಬೇಗ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.